ಇದು ಹೀಗೆ ಈ ಕಥೆ ಹೀಗೆ ಬೆಳವಣಿಗೆ ಆಗುತ್ತೆ, ಸ್ಕ್ರಿಪ್ಟಲ್ಲಿ ಈ ಸ್ಕ್ರೀನ್ ರೈಟಿಂಗ್ ಕೂಡ ಹೀಗೆ ಆಗುತ್ತೆ ಅನ್ನೋ ಥರ ಹೇಳಿದಾಗ ಅದಕ್ಕೆ ಅದೇ ಪ್ರಕಾರ ನಮ್ಮ ಅನಂತರಾಜು ಸರ್ ಅದನ್ನು ಎಲ್ಲೋ ಒಂದು ಕಡೆ ಎಡುವುದೇನೆ ಎಲ್ಲವನ್ನೂ ಒಂದು ಒಂದು ಬ್ಯಾಲೆನ್ಸಲ್ಲಿ ಸ್ಕ್ರಿಪ್ಟ್ನ ತೊಗೊಂಡೋಗಿದ್ದಾರೆ. ಸೊ ಆಂಜನೇಯನ ಪ್ರೆಸೆನ್ಸ್ ಇದೆ, ಅದನ್ನು ಮಾರುತಿ ಸರ್ ಅವರು ಪರ್ಫಾರ್ಮ್ ಮಾಡಿದ್ದಾರೆ. ಬಹಳ ನೋಡಿದಾಗ ಒಂದು ಸಲ ಒಂದು ಕ್ಷಣ ಮೈ ಜುಮ್ ಅನ್ನತ್ತೆ. ಆ ಥರ ಅವರು ತಮ್ಮನ್ನ ತಾವು ಹೇಗೆ ನೋಡ್ಕೋತಾ ಇದ್ದಾರೆ, ಪಾತ್ರನೂ ಅಷ್ಟೇ ಚೆನ್ನಾಗಿ ನಿಭಾಯಿಸಿದ್ದಾರೆ. ಹಾ, ಅಂದ್ರೆ ಒಂದು ಇವಾಗ ಮೂಡಿಗೆರೆ ಹತ್ರ ಯಾವುದೋ ಒಂದು ಊರಲ್ಲಿ ಒಂದು ಒಳ್ಳೆ ಒಂದು ದೊಡ್ಡ ಮನೆತನ ಸಾಕಷ್ಟು ದಿವಸದಿಂದ ಹೆಸರನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ಅಂಥ ಮನೆಯಲ್ಲಿ ಒಂದು ಮದುವೆ ಆಗುತ್ತೆ, ಒಂದು ಹುಡುಗಿನ ನೋಡ್ತಾನೆ, ಇಷ್ಟಪಡ್ತಾನೆ, ಅಮ್ಮ ಹಾಕಿದ ಗೆರೆ ದಾಟೋದಿಲ್ಲ, ಆ ಥರ ಒಬ್ಬ ಮಗ. ಆ ಮನೆಯಲ್ಲಿ ಕೆಲವು ಇನ್ಸಿಡೆಂಟ್ಗಳು ಏನಾಗ್ತವೆ, ಕೆಲವು ಸನ್ನಿವೇಶಗಳು ಏನಾಗ್ತವೆ, ಯಾಕಾಗುತ್ತೆ, ಅದನ್ನ ಹೇಗೆ ಆ ಕನ್ಫ್ಯೂಷನ್ ಎಲ್ಲ ಹೇಗೆ ಬಗೆಹರಿಸ್ಕೋತಾನೆ. ಅಂದ್ರೆ ಸಾಧಾರಣ ಮನುಷ್ಯ, ಅಂದ್ರೆ ತೀರಾ ಏನು ಹೀರೋ ಅಂದ್ರೆ ಕಥೆಗೆ ಹೀರೋ ಅಷ್ಟೇ. ಆ ಸಿನಿಮಾದಲ್ಲಿ ಅಥವಾ ಆ ಪಾತ್ರ ಇಸ್ ನಾಟ್ ಅ ಸೂಪರ್ ಹೀರೋ, ತುಂಬಾ ಸಾಧಾರಣ ವ್ಯಕ್ತಿ, ಅವನ ಜೀವನದಲ್ಲಿ ಹೇಗೆ ಆಗುತ್ತೆ ಅನ್ನೋದನ್ನ ಅನುಭವಿಸುವಂತ ಒಂದು ಪಾತ್ರ. ಹಾ, ಇದ್ರಲ್ಲ ಇಲ್ಲ, ಗೆಟಪ್ ಏನಿಲ್ಲ ಸರ್. ಕ್ಲೈಮ್ಯಾಕ್ಸ್ ನಲ್ಲಿ ನೋಡಿ ಹೇಳ್ತಿದ್ದಾರೆ ಕ್ಲೈಮ್ಯಾಕ್ಸ್. ಅದು ನೀವು ಚಿತ್ರ ನೋಡಿದಾಗಲೇ ಆ ಗೆಟಪ್ದು ಅದ್ರದ್ದು ಒಂದೆಲ್ಲ ನಿಮಗೆ. ಆದ್ರೆ ನಾನು ಆಂಜನೇಯನ ಉಪಸ್ಥಿತಿ ಅಂತ ಹೇಳಿದ್ನಲ್ಲ ಸರ್, ಅದು ಆ ಜಾಗದಲ್ಲಿ ಏನ್ ಹೇಳ್ತಾರೆ, ಅದು ಆ ರೀತಿ ಭಾಸವಾಗುತ್ತೆ ಅಂತ. ಆ ತರಕ್ಕೆ ಒಂದು ಶಾರ್ಟ್ನ ಇದರಲ್ಲಿ ಹಾಕಿದ್ದಾರೆ, ಒಂದೇ ಗೆಟಪ್. ಒಳ್ಳೇದಲ್ವಾ ಸರ್? ಸರ್, ಕಾರಣ ಅಂದರೆ ಈ ಸಮಾಜದಲ್ಲಿ ಏನು ನಡೀತಾ ಇದೆ, ಒಂದು ಮನೆಯಲ್ಲಿ ಏನು ನಡೀತಾ ಇದೆ, ಆ ಮನೆಯಲ್ಲಿ ಆಗುವಗಳು ಏನು ತೊಂದರೆಗಳು ಈಡಾಗ್ತದೆ, ಮನೆಯಲ್ಲೇ ಸೇರ್ಕೊಂಡಿರೋ ಒಂದು ರಿಲೇಷನ್, ಮಾವ ಆಗಲಿ, ತಮ್ಮ ಆಗಲಿ, ಅಣ್ಣ ಆಗಲಿ, ಮನೆಯಾಗೆ ಇದ್ಕೊಂಡು ಅವರು ಎಷ್ಟು ಬೆಳೀತಾ ಇರೋ ಮಗನಿಗೆ ಎಷ್ಟು ತೊಂದರೆ ಕೊಟ್ಟು ಆ ಆಸ್ತಿನ ಕಬಳಿಸ್ಬೇಕು ಅನ್ನೋ ಉದ್ದೇಶ ಅವ್ರದ್ದು. ಅದರಿಂದ ಅವರು ಮಾಡೋ ಅನ್ಯಾಯಗಳು, ಅನಾಹುತಗಳಿಗೆ ಇದು. ಸರ್, ಕತೆ ಹೇಳ್ತಾ ಇದ್ದೀರಾ ನೀವು? ಕತೆ ಹೇಳ್ತಾ ಇದ್ದೀರಾ? ಇಲ್ಲ ಇಲ್ಲ, ಈ ಶ್ರೀಮತಿ ಸಿಂಧೂರ ಅಂದಾಕ್ಷಣ, ಸಿಂಧೂರ ಅಂದ್ರೆ ಇಲ್ಲ, ಆಪರೇಷನ್ ಸಿಂಧೂರನೇ ಬೇರೆ, ಇದು ಸಿಂಧೂರನೇ ಬೇರೆ. ನೀವು ಇಲ್ಲಿ ಕೂತ್ಕೊಂಡು ಒಂದೊಂದೇ ಬಾಯಿ ಬಿಡಿಸ್ಕೊಂಡ ಇದ್ದೀರ ಸರ್. ದಯವಿಟ್ಟು ಒಳ್ಳೆ ಚೆನ್ನಾಗಿ ಬಂದಿದೆ. ನಮ್ಮ ಹೀರೋಗಳು, ನಮ್ಮ ಹೀರೋ ಅವರು, ಹೀರೋಯಿನ್ ನಮ್ಮ ವಿಜಯ ರಾಘವೇಂದ್ರ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ. ಎಲ್ಲರೂ ಒಂದೇ ಹೇಳ್ತಾರೆ, ವಿಜಯ್ ಸಿನಿಮಾ ಬರ್ತಾ ಇದೆ, ವಿಜಯ್ ಸಿನಿಮಾ ಬರ್ತಾ ಇದೆ, ವಿಜಯ್ ಸಿನಿಮಾ ಬರ್ತಾ ಇದೆ. ನಾವೆಲ್ಲೋಗೋಣ? ಹೌದು ಸರ್, ಅದೇನೆ ನಾವು ಕರ್ನಾಟಕದ ವಿಜಯದಿಂದ ನಾವು ತರ್ತಾ ಇದ್ದೀವಿ ಆಚೆಗೆ. ನಾವು ಅದೇ ಹೇಳ್ದ ಸರ್, ನಾವು ವಿಜಯ್ ಅವ್ರ ಸಿನಿಮಾನೇ ಮಾಡ್ತಾ ಇದ್ದೀವಿ ಸರ್ ಅಂತಂದ್ವಿ. ಸೊ ಆಮೇಲೆ ಕನ್ನಡ ಪಿಕ್ಚರ್ಗೆ ಸಪೋರ್ಟ್ ಮಾಡಿ ಸರ್, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ನಾನು ನಮ್ಮ ನಿರ್ಮಾಪಕರು ಇಬ್ಬರೂ ರಿಕ್ವೆಸ್ಟ್ ಮಾಡಿದ್ವಿ. ತುಂಬ ಇಂಪಾರ್ಟೆಂಟು ಕೆಲವು ಸೆಂಟ್ರಸ್ ಇದ್ದಾವೆ ಸರ್. ಅಂದರೆ ವೀರೇಶ ಅನ್ನೋ ಥಿಯೇಟ್ರು, ಅವ್ರ ಮ್ಯಾನೇಜರ್ಗೆ ನಾನು ಫೋನ್ ಮಾಡ್ತೀನಿ, ಸರ್ ನಾನೇ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸರ್, ನಾನು ಒಂದು 40 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿ ಇದ್ದೀನಿ, ದಯವಿಟ್ಟು ಅಂತ 2 ಶೋ ಕೊಡಿ ಸರ್ ನಮ್ಮ ಸಿನಿಮಾಗೆ. ಅಂದರೆ ಸರ್ ದಯವಿಟ್ಟು ಸಿನಿಮಾ ಆಗ್ತಿದ್ದೀನಿ ಸರ್ ನಾನು ಅಂತಾರೆ. ಇದು ನಮ್ಮ ಕನ್ನಡ ಇಂಡಸ್ಟ್ರಿ ಪರಿಸ್ಥಿತಿ ಸರ್. ನಾವು ಅದಕ್ಕೋಸ್ಕರ ನಾವು ಆಸೆ ಬಿದ್ದು ಬಾಡಿಗೆ ಕೊಡೋಕೆ ರೆಡಿ ಇದ್ವಿ ಸರ್. ನಾವು ಎಲ್ಲರೂ ಪರ್ಸೆಂಟೇಜ್ ಹೋಗ್ತಾ ಇದ್ದಾರೆ ಇವಾಗ. ಹೌದು ಹೌದು ಸರ್, ನಾವು ಕೇಳಿದ್ದು ಅದೇನೆ. ಒಂದರೊಳಗೆ ಕರಾವಳಿ ಬರ್ತದೆ ಸರ್, ಒಂದರೊಳಗೆ ತಮಿಳು ಸಿನಿಮಾ ಬರ್ತದೆ ಸರ್. ನಾನು ಶಾಕ್ ಆಗ್ಬಿಟ್ಟೆ. ನಾವು ಇಲ್ಲಿ ತಮಿಳ್ನಾಡಲ್ಲಿ ಇದ್ದೀವೋ ಕರ್ನಾಟಕದಲ್ಲಿ ಇದ್ದೀವೋ, ಇಷ್ಟು ವರ್ಷ ಸಿನಿಮಾ ಇಂಡಸ್ಟ್ರಿ ಮಾಡ್ಕೊಂಡ್ಬಂದು ಅದು ವಿಜಯ ರಾಘವೇಂದ್ರ ಅವ್ರು ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ ನಾವು. ಯಾರೋ ಹೊಸಬ್ರು ಬಂದವರೆ, ಹೊಸ ಸಿನಿಮಾ ಹೋಗಲ್ಲಪ್ಪ, ಇದು ಒಂದು ಶೋ ಇರಲ್ಲ ಅನ್ನೋದಂದ್ರೆ ಪರವಾಗಿಲ್ಲ. ನಾವು ದೊಡ್ಡ ಹೀರೋ ಇಟ್ಕೊಂಡು ಒಂದು ದೊಡ್ಡ ಸಿನಿಮಾ ಮಾಡಿದ್ದೀವಿ. ಆಮೇಲೆ ಅದಕ್ಕೆ ಬೇಕಾದಂಥ ಅಷ್ಟೂ ಕೊಟ್ಟವ್ರೆ ಪ್ರೊಡ್ಯೂಸರು. ಬಿಗಿನಿಂಗಿಂದ ಫ್ರಮ್ ಪೂಜೆ ನಿಮ್ಗೆಲ್ಲ ಗೊತ್ತು. ನಾವು ನಿಮ್ಮನ್ನು ಪೂಜೆಗೂ ಕರೆದಿದ್ವಿ, ಎಂಡಿಗೂ ಕರೆದಿದ್ದೀವಿ, ಎಲ್ಲ ನೀಟಾಗಿ ಮಾಡ್ಕೊಂಡು ಬಂದಿದ್ವಿ. ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಪಕ್ಕಾ ಫ್ಯಾಮಿಲಿ ಡ್ರಾಮಾ. ಒಂದು ವಲ್ಗ್ಯಾರಿಟಿ ಇಲ್ಲ,
ನೋ ವಲ್ಗ್ಯಾರಿಟಿ, ನಥಿಂಗ್, ಏನೂ ಇಲ್ಲ. ಫ್ಯಾಮಿಲಿ ಪಕ್ಕ ಕೂತ್ಕೊಂಡು ಎಲ್ಲರೂ ಕೂತ್ಕೊಂಡು ನೋಡೋವಂಥ ಸಿನಿಮಾ ಮಾಡಿದ್ದೀವಿ. ಥಿಯೇಟ್ರಿಗೆ ಕೇಳಿದಾಗ ನಮ್ಮ ಪರಿಸ್ಥಿತಿ ಇವತ್ತಿದೆ. ಸರ್ ನಾನು ಒಂದು 6 ಮಂತಿಂದ 1 ಇಯರ್ವರೆಗೂ ನಾನು ಇದಕ್ಕೆ ತುಂಬ ಶ್ರಮ ಪಟ್ಟಿದ್ದೀನಿ ಸರ್. ನಮ್ಮ ಸಿನಿಮಾದಲ್ಲಿ ಈ ಥರ ಪಾತ್ರ ಬರುತ್ತೆ ಅಂದಾಗ ನಮಗೆ ಫಸ್ಟ್ ಆಪ್ಷನ್ನೇ ನಾವು ಮಾರುತಿ ಅವ್ರನ್ನ ಚೂಸ್ ಮಾಡಿದ್ವಿ. ಆಗಿಂದ ಹೆಚ್ಚು ಕಡಿಮೆ ಒಂದು 6-7 ತಿಂಗಳಿಂದ ನಾವು ಅವ್ರಿಗೆ ಮೊದಲಿಂದ ಹೇಳ್ಕೊಂಡು ಬಂದಿದ್ವಿ ಪಾತ್ರ ಹೇಗಿರುತ್ತೆ, ನೀವು ಸ್ವಲ್ಪ ಇದ್ರ ಬಗ್ಗೆ ಫೋಕಸ್ ಮಾಡಬೇಕು ಅಂತ. ಅವರು ಇಂಟರ್ನ್ಯಾಷನಲ್ ಮೂಲತಃ ಹೊಸಪೇಟೆ ಸರ್, ಹಾಂ, ವಿಜಯನಗರ ಜಿಲ್ಲೆ ಹೊಸಪೇಟೆ. ಹಾಂ ಸರ್, ಎಲ್ಲೋ ಬೆಂಗಳೂರು ಎಲ್ಲೋ ಹೊಸಪೇಟೆ ಎಲ್ಲ ಆ ಮಾರುತಿ ಕೈಯಲ್ಲಿ ಇದನ್ನು ಮಾಡಿಸಿದ್ದಾನೆ. ಇಂಟರ್ನ್ಯಾಷನಲ್ ಬಾಲಿವುಡ್ ಅವರು ಆ್ಯಕ್ಚುಲಿ. ಹೌದು ಸರ್, ಹಾಂ, ಹೌದು ಸರ್, ಹೌದು. ನಾನು 3 ಸರಿ ಮಿಸ್ಟರ್ ಇಂಡಿಯಾ ಮತ್ತೆ 1 ಸರಿ ಇಂಟರ್ನ್ಯಾಷನಲ್ ಮಲೇಷಿಯಲ್ಲಿ ಗೋಲ್ಡ್ ಮೆಡಲ್ ಆಗಿದೆ ಸರ್ ನಾನು. ಹಾಂ ಸಿನಿಮಾ ಫಸ್ಟ್. ಹೌದು ಸರ್, ಮೊದಲೆಲ್ಲ ಮಾಡಿದ್ದೆ ಸರ್ ಕುಸ್ತಿದು ಇದೆಲ್ಲ, ಬಟ್ ದೇವ್ರದ್ದು ಪಾತ್ರ ಇದು ಫಸ್ಟ್ ಟೈಮ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅವ್ರೊಂದು ಒಳ್ಳೆ ಭವಿಷ್ಯ ಇದೆ ನಮ್ಮ ಚಿತ್ರದ ಮೂಲಕ. ಮಾರುತಿ ಅವರು ಜನತೆಗೆ ತುಂಬಾ ಇಷ್ಟ ಇಲ್ಲ ಆಗ್ತಾರೆ. ಸರ್, ಈ ಪ್ರತಿಯೊಬ್ರು ಹಗಲು ರಾತ್ರಿ ಅಂದ್ರೆ ಶೂಟಿಂಗ್ ಮಾಡ್ಬೇಕಾದ್ರೆ ಚಳಿ ಇತ್ತು, ಎಲ್ಲ ಇತ್ತು. ಹೇಗೆ ರಾಮ ಸೇತುವೆ ಮಾಡ್ಬೇಕಾದ್ರೆ ವಾನರೆಲ್ಲ ಕೈ ಜೋಡಿಸಿದ್ರು, ಅದೇ ಥರನೇ ಕಾಣಿಸ್ತಾ ಇತ್ತು ನನಗೆ ಶೂಟಿಂಗ್ ಮಾಡ್ಬೇಕಾದ್ರೆ. ಯಾರು ಚಳಿ ಅಂದ್ರೆ ಯಾರು ಒಬ್ರು ಬೇಸರ ಮಾಡ್ಕೊಳ್ಳಲಿಲ್ಲ ಸರ್. ಪ್ರತಿಯೊಬ್ರು ಇದೇ ಥರ ನೈಟಿಂದ ಬೆಳಗಾಗೋವರೆಗೂ ಸರ್ ಪ್ರತಿಯೊಬ್ರು ತುಂಬಾ ಶ್ರಮ ಪಟ್ಟರು ಸರ್. ಹಾಂ ಸರ್, ಅದು ಪ್ರೊಫೆಷನ್ ಸರ್, ಇದು ಅದ್ರ ಜೊತೆ ಸರ್ ಎಲ್ಲ ಮಾರುತಿ ದಯ ಸರ್ ಅಷ್ಟೇ. ಜೈ ಆಂಜನೇಯ. ಥ್ಯಾಂಕ್ ಯು. ನಮ್ಮ ಮೇನ್ ಲೀಡಾಗಿ ಮಾಡೋದಕ್ಕೆ ತುಂಬಾ ಖುಷಿ ಇದೆ. ಸೊ ಎಂಟೈರ್ ಟೀಮ್ ಜೊತೆ ವರ್ಕ್ ಮಾಡಿದ್ದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಅನಂತರಾಜು ಸರ್, ಗಂಗಾಧರ್ ಸರ್ ಪ್ರೊಡ್ಯೂಸರ್, ಥ್ಯಾಂಕ್ ಯು ಸೋ ಮಚ್ ನನಗೆ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ. ಸರ್ ನಿಮ್ಮ ಜೊತೆ ವರ್ಕ್ ಮಾಡಿದ್ದು ತುಂಬ ಅಂದರೆ ತುಂಬ ಖುಷಿ ಇದೆ ಸರ್, ತುಂಬಾ ಕಲಿಯೋದಕ್ಕೆ ಸಿಕ್ತು. ಆ್ಯಂಡ್ ಒನ್ ಆಫ್ ದ ಕಾಮ್ ಡೈರೆಕ್ಟರ್ ಹ್ಯಾವ್ ಎವರ್ ವರ್ಕ್ಡ್ ವಿತ್. ಎಲ್ಲರೂ ನಾನು ಬೈತಾರೆ ಸೆಟ್ಟಲ್ಲಿ ಹೊಗಳ್ತಾ ಇದ್ದೇನೆ. ಇಲ್ಲ ಸರ್, ಯಾರು ಬೈದಿಲ್ಲ ನನಗೆ ಗೊತ್ತಿರೋ ಪ್ರಕಾರ. ಆ್ಯಂಡ್ ದಾಸ್ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸರ್ ಹೇಳಿದಾಗೆ ಪ್ರತಿಯೊಬ್ಬ ಆರ್ಟಿಸ್ಟ್ದು ಕಾನ್ಫಿಡೆನ್ಸ್ ಬೂಸ್ಟ್ ಮಾಡಿದ್ದಾರೆ. ಸೊ ನನಗೆ ಸುಮಾರು ಒಂದು ಡೌಟ್ಸ್ ಇತ್ತು, ನಾನು ಕೆಲವೊಂದು ಆ್ಯಂಗಲ್ ಚೆನ್ನಾಗಿ ಕಾಣಲ್ಲ ಅಂತ. ಬಟ್ ಸರ್ ಹೇಳಿದಾಗೆ ಕೆಲವೊಂದು ಫ್ರೇಮ್ಸ್ ತೋರಿಸಿದಾಗ ಐ ವಾಸ್ ಅಮೇಸ್ಡ್, ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ನಾವೆಲ್ಲರೂ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋಂಥ ಸಿನಿಮಾ. ಸೊ ಇವಾಗ ನಿಮ್ಮ ಕೈಯಲ್ಲಿದೆ, ನೀವು ಆಡಿಯನ್ಸ್ಗೆ ರೀಚ್ ಮಾಡಿಸ್ಬೇಕು. ಆ್ಯಂಡ್ ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇದು ಇವಾಗಿರೋ ಟ್ರೆಂಡ್ನ ಸ್ವಲ್ಪ ಬ್ರೇಕ್ ಮಾಡಿ ಎಲ್ಲರೂ ಹೇಳಿದಾಗೆ 10 ವರ್ಷದಿಂದ 60 ವರ್ಷದವರೆಗೂ ಎಲ್ಲರೂ ಕೂತ್ಕೊಂಡು ನೋಡುವಂಥ ಸಿನಿಮಾ, ಒಂದೊಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಒಂದೊಳ್ಳೆ ಫ್ಯಾಮಿಲಿ ಬಾಂಡಿಂಗ್ ಇರುವಂಥ ಸಿನಿಮಾ. ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಂಬಿಕೆ ಇದೆ. ನಾವೆಲ್ಲರೂ ತುಂಬ ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಪ್ರಸನ್ನ ಸರ್ ಎಲ್ಲರೂ ನೋಡ್ಬೋದು ಸರ್, ಅವ್ರು ಹೇಳೋದೇ ತಲೆಯಲ್ಲಿತ್ತು. ಎಲ್ಲರೂ ಕೂತ್ಕೊಂಡು ನೋಡ್ಬೋದು ಸರ್. ಐ ಆಮ್ ಸಾರಿ. ವಯಸ್ಸು ಅನ್ನೋದು ದೇಹಕ್ಕೆ ಮನಸ್ಸಿಗಲ್ಲ. ಅದಕ್ಕೆ ಹೇಳಿದ್ದು ಸರ್ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಚಂದ ಇತ್ತು ಅಂತ. ಆಲ್ವೇಸ್ ಈ ಬ್ಯಾಕ್ಸ್ ಅಪ್. ಪ್ರಸನ್ನ ಜೊತೆಗೆ ಈ ಸರಿ ಸಿನಿಮಾಟೋಗ್ರಫಿಗೆ ಏನಾದರೂ ಪ್ರಶಸ್ತಿ ಬರುತ್ತೆ ಅಂದ್ರೆ ನಮ್ಮ PHK ದಾಸಿಗೆ ಬಂದೇ ಬರುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ. PKH ದಾಸ್ ಹಾಗೆ ಇದರ ಕ್ಯಾಪ್ಟನ್ ಆಫ್ ದ ಶಿಪ್ ಅನಂತರಾಜು ಸರ್, ಅವರು ನಮ್ ಬೆಳಿಗ್ಗೆ 6 ಗಂಟೆ ಕಾಲ್ ಶೀಟ್ ಆದ್ರೆ 6 ಗಂಟೆಗೆ ನಮಗಿನ್ನ ಮೊದಲು ಎದ್ದು ರೆಡಿ ಆಗಿರ್ತಾ ಇದ್ರು. ಬಂದಿದ ತಕ್ಷಣ ಮೇಕಪ್ ಹಾಕು ಶೂಟ್ ಮಾಡೋ ಅಷ್ಟೇ. ಅವ್ರು ಅವತ್ತು ಏನ್ ಅನ್ಕೊಂಡಿರ್ತಾರೋ ಅದಕ್ಕಿಂತ ಒಂದೆರಡು ಸೀನ್ ಎಕ್ಸ್ಟ್ರಾ ಮಾಡಾರೋ ಹೊರ್ತು ಬಟ್ ಯಾರು ಬೇಜಾರು ಮಾಡ್ಕೊಳ್ತಾರೆ ಏನು ಅವ್ರು ತಲೆನೇ ಕೆಡ್ಸ್ಕೊಳ್ತಾ ಇಲ್ಲ. ಪ್ರೊಡ್ಯೂಸರ್ ಫ್ರೆಂಡ್ಲಿ ನಿರ್ದೇಶಕರು ಅಂದ್ರೆ ನಿಜವಾಗ್ಲೂ ನಮ್ಮ ಅನಂತರಾಜ್ ಅವರು ಅಂತ ಹೇಳ್ಬೋದು. ಅನಂತರಾಜು ಹನುಮಂತ ಅನ್ನಲ್ಲ, ಹನುಮಂತರಾಜು ಒಂದು ಬಂದ್ಬಿಡ್ತಾನೆ. ಜೈ ಹನುಮಾನ್, ಅದು ಹನುಮಂತಂದು ಮನಸ್ಸಲ್ಲೇ ಉಳ್ಕೊಂಡಿದೆ. ಹಾಗಾಗಿ ಸೊ ಇದರಲ್ಲಿ ನನಗೊಂದು ಫೈಟ್ ಕೂಡ ಇದೆ, ರೋಪ್ ಫೈಟ್ ಎಲ್ಲ ಮಾಡಿಸಿದ್ದಾರೆ. ಒಂದು ಅದ್ಭುತವಾದ ಪಾತ್ರನ ಕೊಟ್ಟಿದ್ದಾರೆ. ಅನಂತರಾಜು ಸರ್ ಧನ್ಯವಾದಗಳು. ಜೊತೆಗೆ ನಮ್ಮ ಪ್ರೊಡ್ಯೂಸರ್ ನಾಗಿರೆಡ್ಡಿ ಸರ್ ಮತ್ತೆ ನಮ್ಮ ಗಂಗಣ್ಣನಿಗೂ ಕೂಡ ಈ ಟೈಮಲ್ಲಿ ನಾನು ಅಭಿನಂದನೆ ತಿಳಿಸ್ಬೇಕು, ಧನ್ಯವಾದ ತಿಳಿಸ್ಬೇಕು. ಉಗ್ರಂ ರವಿ ಅವರು ಬಂದಿದ್ದಾರೆ, ಬರಲಿ ಶುಭಾಶ, ಕೂಡ ಸ್ವಾಗತ. ಹೀಗೆ ಈಗ ಹೈ ಬಡ್ಜೆಟ್ ಸಿನಿಮಾಗಳಂದ್ರೆ ಹೀರೋ ಮುಖನೂ ಕಾಣಿಸಲ್ಲ, ಹೀರೋಯಿನ್ ಮುಖನೂ ಕಾಣಿಸಲ್ಲ, ಎಲ್ಲ ಕತ್ಲೆ ಇರ್ತದೆ. ಅದನ್ನ ಪ್ಯಾನ್ ಇಂಡಿಯಾ ಅಂತ ಒಂದು ದೊಡ್ಡದಾಗಿ ಹೇಳ್ತಾರೆ. ಆದ್ರೆ ಇದು ಕೂಡ ಹೈ ಬಡ್ಜೆಟ್ ಸಿನಿಮಾ, ಇದ್ರ ಎಲ್ಲರ ಮುಖನೂ ಚೆನ್ನಾಗಿ ತೋರಿಸಿದ್ದಾರೆ PHK ದಾಸ್ ಅವರು.
ಸೊ ಹಾಗಾಗಿ ಕುಟುಂಬ ಸಮೇತರಾಗಿ ಕೂತ್ಕೊಂಡು ನೋಡುವಂಥ ಸಿನಿಮಾ ಇದು ನಿಜ ರೆಕಾರ್ಡ್ ಮಾಡಿದ್ರೆ ತಮಿಳ್ ವಿಜಯ್ ವರ್ಸಸ್ ಕನ್ನಡ ವಿಜಯ್ ಅಂತ ಒಂದು ರೆಕಾರ್ಡ್ ಮಾಡಲಿ ಅಂತ ನಾನು ಹಾರೈಸ್ತೀನಿ. ಜೊತೆಗೆ ನಮ್ಮ ಕನ್ನಡ ಅಭಿಮಾನಿಗಳಲ್ಲಿ ಅದನ್ನ ಕೇಳ್ಕೊಳ್ತೀನಿ ಕೂಡ. ಯಾಕಂದ್ರೆ ಇವತ್ತು ವಿಜಯ್ ಅವರಿಗೆ ನಾ ಸಿನಿಮಾ ಏನು ಕ್ಲಿಕ್ ಆಗಲಿ ಬಿಡ್ಲಿ ಏನೋ ಲೆಕ್ಕಕ್ಕೆ ಬರಲ್ಲ. ಈಸ್ ಸಿ ಎಂ ಆಫ್ ತಮಿಳ್ನಾಡು. ಬಟ್ ನಮ್ಮ ವಿಜಯ ರಾಘವೇಂದ್ರ ಅವರು ಚಿನ್ನಾರಿ ಮುತ್ತ ಈ ಪಿಕ್ಚರ್ ಇಂದನೂ ಅದ್ಭುತ ಯಶಸ್ಸನ್ನ ಗಳಿಸ್ಲಿ, ನಿರ್ಮಾಪಕರು ಒಳ್ಳೆ ದುಡ್ಡಾಗ್ಲಿ, ನಾಗಿರೆಡ್ಡಿ ಇನ್ನೂ ಒಂದು 2-3 ಸಿನಿಮಾಗಳಿಂದ ಮಾಡಲಿ, ಮತ್ತೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅವರು ಕೂಡ ಬೆಂಬಲವನ್ನು ಕೊಡಲಿ, ಅನಂತರಾಜ್ ಅವರು ಕೂಡ ನಿರ್ದೇಶನವನ್ನು ಮಾಡಲಿ ಅಂತ ಆ ಭಗವಂತನ ಬೆಳೆದ. ಅದಕ್ಕೆ ಸಿಎಂ ವಿಜಯ್ ವರ್ಸಸ್ ಈ ಸಿಎಂ ವಿಜಯ್, ಕನ್ನಡದ ಸಿಎಂ. ಹಾಗೆ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಬೆಂಬಲ ಕೇಳ್ಕೊಳ್ತೀನಿ. ದಯವಿಟ್ಟು ಒಂದು ಸಪೋರ್ಟ್ ಮಾಡಿ. ಮಾಧ್ಯಮ ಮಿತ್ರರಿಲ್ಲದೆ ಥ್ಯಾಂಕ್ ಯು. ಎಲ್ಲರೂ ಹೇಳ್ದಾಗೆ ನಮ್ಮ ಮೂವಿ ಒಂದು ಫ್ಯಾಮಿಲಿ ಎಂಟರ್ಟೈನರ್. ಸೊ ಎಲ್ಲ ಏಜ್ ಗ್ರೂಪ್ ಅವರು ನೋಡ್ಬೋದು. ಹೌದು, ಇದರಲ್ಲಿ ಎಲ್ಲ ಆಸ್ಪೆಕ್ಟ್ಸು ಇದೆ. ಫನ್ ಇರ್ಬೋದು, ರೊಮ್ಯಾನ್ಸ್ ಇರ್ಬೋದು, ಮದರ್ ಸೆಂಟಿಮೆಂಟ್ ಇರ್ಬೋದು, ಅಪ್ಪ ಮಗಳ ಬಾಂಧವ್ಯ ಇರ್ಬೋದು, ಒಂದು ಅತ್ತೆ ಮಗನ ಮೇಲಿರೋ ಆಸೆ ಇರ್ಬೋದು, ಒಂದು ಫೈಟ್ ಇರ್ಬೋದು, ಎಲ್ಲ ಆಸ್ಪೆಕ್ಟು ಇದೆ. ಸೊ ಒಂದು ಪರ್ಸನಿಗೆ ಕಂಪ್ಲೀಟ್ ಥಾಲಿ ಅಂತ ಹೇಳ್ಬೋದು. ಎಲ್ಲ ಸ್ವೀಟ್, ಡೆಸರ್ಟ್, ಪಲ್ಯ, ಆಮೇಲಿಂದ ಮೊಸರನ್ನ ಎಲ್ಲ ಇದೆ ಈ ಪಿಕ್ಚರಲ್ಲಿ. ಸೌತ್ ಇಂಡಿಯನ್ ಥಾಲಿ, ಒಂದು ಪರ್ಫೆಕ್ಟ್ ಸೌತ್ ಇಂಡಿಯನ್ ಥಾಲಿ ಅಂತ ಹೇಳ್ಬೋದು. ತುಂಬ ಇಷ್ಟ ಆಗುತ್ತೆ. ಸೊ ಇದರಲ್ಲಿ ನನ್ನ ಪಾತ್ರ ಕೂಡ ತುಂಬ ಚೆನ್ನಾಗಿ ಬರ್ತಾರೆ. ಈಗ ಹೇಳಿದಾಗೆ ಒಂದು ಹೀರೋ ಪ್ರಾಮಿನೆನ್ಸ್ ಕೊಡ್ಬೋದು ಕೆಲವೊಂದು ಮೂವೀಸಲ್ಲಿ, ಇಲ್ಲ ವಿಲನ್ ಪ್ರಾಮಿನೆನ್ಸ್ ಕೊಡ್ಬೋದು. ಬಟ್ ಈ ಚಿತ್ರದಲ್ಲಿ ಬರೋ ಪ್ರತಿಯೊಂದು ಕ್ಯಾರೆಕ್ಟರ್, ಪ್ರತಿಯೊಂದು ಪಾತ್ರಕ್ಕೂ ತುಂಬ ಚೆನ್ನಾಗಿ ಬರ್ದಿದ್ದಾರೆ ಆ್ಯಂಡ್ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಸೊ ನಮ್ಮ ಅನಂತರಾಜು ಸರ್ ಅವರು ತುಂಬ ಬ್ಯೂಟಿಫುಲ್ಲಾಗಿ ನೆರೇಟ್ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ರಾಘು ಸರ್ ಆಗಿರ್ಬೋದು, ಪ್ರಿಯಾಂಕಾ ಆಗಿರ್ಬೋದು. ಸೊ ಎಲ್ಲರೂ ತುಂಬ ಎಫರ್ಟ್ಸ್ ಹಾಕಿ, ನಾವೆಲ್ಲ ಕೆಲಸ ಮಾಡಿದ್ದು ಕೆಲಸ ಅಂತ ಅನ್ನಿಸ್ತಿಲ್ಲ, ಆ್ಯಕ್ಚುಲಿ ತುಂಬ ಎಂಜಾಯ್ ಮಾಡಿಕೊಂಡು ಫನ್ ಮಾಡಿಕೊಂಡು ನೈಟ್ ಶೂಟ್ಸ್ ಅಂತ ಹೇಳಿದ್ರು 3 ಗಂಟೆ 4 ಗಂಟೆಲೆಲ್ಲ ತುಂಬ ಚಳಿ ಇತ್ತು, ಅವಾಂತರಗಳಾಗಿತ್ತು. ಬಟ್ ಸ್ಟಿಲ್ ಯಾರಿಗೂ ಅದು ಕೆಲಸ ಅಂತ ಅನಿಸಿಲ್ಲ. ತುಂಬ ಖುಷಿಯಿಂದ ಎಲ್ಲ ಆಸೆ ಪಟ್ಟು ಈ ಕೆಲಸ ಮಾಡಿದ್ದೀವಿ. ಈ ಚಿತ್ರ ಜುಲೈ 24 ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ. ಇದನ್ನೆಲ್ಲ ಜನರ ಮುಂದೆ ತಲುಪಿಸೋ ಜವಾಬ್ದಾರಿ ನಿಮ್ಮೆಲ್ಲರದು. ಸೊ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು. ಥ್ಯಾಂಕ್ ಯು. ರೋಹಿತ್